ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯಗೊಂಡು ಇದೀಗ 3 ದಿನ ಕಳೆದಿದೆ. ಸ್ಪರ್ಧಿಗಳೆಲ್ಲರೂ ತಮ್ಮ ಅಭಿಮಾನಿಗಳೊಂದಿಗೆ ಸಂಭ್ರಮಾಚರಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಕೆಲವು ಸ್ಪರ್ಧಿಗಳು ಮಾಧ್ಯಮದಲ್ಲಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ತಿದ್ದಾರೆ. ಹೀಗಿರುವಾಗ ಅಶ್ವಿನಿ ಹೇಳಿರುವಂತಹ ಒಂದು ಮಾತು ಇದೀಗ ಕಾವ್ಯ ಅವರಿಗೆ ಸಿಕ್ಕಾಪಟ್ಟೆ ಕೋಪ ತರಿಸಿದೆ. ಹೀಗಾಗಿ ಮಾಧ್ಯಮದಲ್ಲಿ ತಮ್ಮ ಕಾವ್ಯ ಅವರು ಗಿಲ್ಲಿ ಪರ ನಿಂತು ಅಶ್ವಿನಿ ಅವರಿಗೆ ಸಖತ್ತಾಗಿ ಗ್ರಹಚಾರವನ್ನ ಬೆಳೆಸಿದ್ದಾರೆ. ಹಾಗಾದ್ರೆ ಬನ್ನಿ, ಗಿಲ್ಲಿಯ ವಿಚಾರವಾಗಿ ಅಶ್ವಿನಿ ಹೇಳಿದ ಮಾತಾದರೂ ಯಾವುದು, ಇದಕ್ಕೆ ಕಾವ್ಯ ಅವರು ಕೊಟ್ಟಂತಹ ಉತ್ತರವೇನು, ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಮನೆಗೆ ಜಂಟಿಯಾಗಿ ಎಂಟ್ರಿ ಕೊಟ್ಟ ಗಿಲ್ಲಿ ಹಾಗೂ ಕಾವ್ಯ ಅವರು ಮನೆಯಲ್ಲಿ ಸಾಕಷ್ಟು ಸದ್ದನ್ನ ಮಾಡಿದ್ರು. ಇನ್ನು ಮನೆಯಿಂದ ಆಚೆಯೂ ಕೂಡ ಇವರ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿಯೇ ಇತ್ತು. ಗಿಲ್ಲಿ ನಟ ಅವರು ಹೇಳಿದಂತೆ ಕಾವ್ಯನ ಫಿನಾಲೆವರೆಗೂ ಕರ್ಕೊಂಡು ಬಂದ್ರು. ಗಿಲ್ಲಿ ವಿನ್ನರ್ ಆದರೆ ಕಾವ್ಯ ಅವರು ಥರ್ಡ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ಇದೀಗ ಗಿಲ್ಲಿ ವಿನ್ ಆಗಿದ್ದು ಬಡವ ಎನ್ನುವ ಗೆಟಪ್ ಅನ್ನ ಹಾಕಿಕೊಂಡು ಅಷ್ಟೇ. ನಿಜವಾದ ವಿನ್ನರ್ ನಾನೇ, ಅವನು ನಿಜವಾಗ್ಲೂ ಬಡವನಲ್ಲ, ಬಡವನ ತರ ಗೆಟಪ್ ಹಾಕೊಂಡು ಡ್ರಾಮಾ ಮಾಡ್ತಾ ಇದ್ದ. ಇನ್ನು ವೋಟಿಂಗ್ ರಿಸಲ್ಟ್ ನಲ್ಲೂ ಕೂಡ ನನಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ನನಗೆ ಅತಿ ಹೆಚ್ಚು ವೋಟ್ ಬಂದಿರೋದು. ವೋಟಿಂಗ್ ರಿಸಲ್ಟ್ ನ ಪ್ರಕಾರ ನಾನು ಈ ಟ್ರೋಫಿನ ಗೆದ್ದು ವಿನ್ ಆಗಬೇಕಾಗಿತ್ತು. ಆದ್ರೆ ಗಿಲ್ಲಿ ಯಾಕೆ ವಿನ್ ಆದ ಅಂತ ನಂಗೆ ಈಗಲೂ ಕೂಡ ಗೊತ್ತಿಲ್ಲ. ಗಿಲ್ಲಿ ಟಾಸ್ಕ್ ಅಲ್ಲೂ ಇರಲಿಲ್ಲ, ವ್ಯಕ್ತಿತ್ವದಲ್ಲೂ ಕೂಡ 0 ಅನ್ಸ್ಕೊಂಡಿದ್ದ. ಯಾವಾಗಲೂ ಒಬ್ರು ಹಿಂದೆ ಸುತ್ತಾಡ್ತಾ ಕಾಮಿಡಿ ಮಾಡ್ತಾ ಇದ್ದ, ಒಬ್ರನ್ನ ಕೆಳಗೆ ಹಾಕಿ ಪರ್ಸನಲ್ ವಿಚಾರಗಳನ್ನ ಇಟ್ಕೊಂಡು ಕಾಮಿಡಿ ಮಾಡ್ತಾ ಇದ್ದ. ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ಆಗಿದ್ದು ಇದು ವ್ಯಕ್ತಿತ್ವದ ಆಟ, ಕಾಮಿಡಿ ಶೋ ಅಲ್ಲ. ಇಂಥ ಕಾಮಿಡಿ ಮಾಡಿಕೊಂಡು ಬಡವಂತ ಗೆಟಪ್ ಹಾಕೊಂಡವನ್ನ ಹೇಗೆ ಈ ಬಿಗ್ ಬಾಸ್ ವಿನ್ ಮಾಡಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಇದು ಎಲ್ಲ ಅವನ ಸ್ಟ್ರಾಟಜಿ. ಬಡವ ಎನ್ನುವ ಮುಖವಾಡವನ್ನ ಧರಿಸಿ ಕಪ್ಪನ್ನ ಗೆದ್ಬಿಟ್ಟಿದ್ದಾನೆ. ಇದನ್ನು ನಾನು ಒಪ್ಪಿಕೊಳ್ಳೋದೇ ಇಲ್ಲ ಎಂದು ಸಾಕಷ್ಟು ಮಾಧ್ಯಮದೊಂದಿಗೆ ಅಶ್ವಿನಿ ಗೌಡ ಅವರು ಹಂಚಿಕೊಂಡಿದ್ದಾರೆ. ಇದರ ಬಗ್ಗೆ ಕಾವ್ಯ ಅವರು ಇದೀಗ ಸಖತ್ತಾಗಿ ಅಶ್ವಿನಿ ಗೌಡ ಅವರಿಗೆ ಮಾತಿನ ಮೂಲಕವೇ ಟಕ್ಕರ್ ಕೊಟ್ಟಿದ್ದಾರೆ. ಹೌದು, ಗಿಲ್ಲಿ ಬಡವ ಅಂತ ಎಲ್ಲಿಯೂ ಕೂಡ ಹೇಳಿಕೊಂಡಿಲ್ಲ. ಅವನು ಮನೆಯಲ್ಲಿ ಇರೋ ಥರನೇ ಸಾಧಾರಣವಾಗಿ ಬನಿಯನ್ ಶಾರ್ಟ್ಸ್ನ ಹಾಕೊಂಡು ಕಂಫರ್ಟಬಲ್ ಆಗಿ ಇದ್ದ. ಅದನ್ನು ಅವರು ಬಡವ ಅಂತ ಅಂದ್ಕೊಂಡ್ರೆ ಏನು ಮಾಡೋದಕ್ಕೆ ಆಗಲ್ಲ. ಇನ್ನು ಗಿಲ್ಲಿ ಬಡವ ಶ್ರೀಮಂತ ಅಂತ ಬರೋದಿಲ್ಲ. ಬಡವನ ಗೆಟಪ್ ಹಾಕೊಂಡು ಅವನು ಗೆದ್ದಿದ್ದಾನೆ ಅಂದರೆ ನಾನು ಅದನ್ನು ಒಪ್ಪಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವನು ತುಂಬಾನೇ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್. ಮನೆಯಲ್ಲಿ ಇರೋ ಅಷ್ಟು ದಿನ ಅವನು ಜೀವಿಸಿದ್ದಾನೆ. ಎಷ್ಟು ಅವನ ಕೈಯಲ್ಲಿ ಆಗುತ್ತೋ ಅಷ್ಟು ಕಾಮಿಡಿ ಮಾಡ್ತಾ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದ. ವ್ಯಕ್ತಿತ್ವದಲ್ಲೂ ಅವನು ಸೈ ಎನ್ಸ್ಕೊಂಡಿದ್ದಾನೆ. ಟಾಸ್ಕ್ ಅಂತ ಬಂದಾಗಲೂ ಕೂಡ 100% ಎಫರ್ಟ್ ಹಾಕ್ತಾ ಇದ್ದ. ಇನ್ನು ವೋಟಿಂಗ್ ವಿಚಾರ ನೋಡೋದಾದರೆ ಅವನು ಎಷ್ಟು ಜನ ಪ್ರೀತಿನ ಸಂಪಾದನೆ ಮಾಡಿದ್ದಾನೆ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ. ಅಷ್ಟು ವೋಟ್ಗಳನ್ನ ಪಡೆದುಕೊಂಡೇ ಅವನು ಇದೀಗ ವಿನ್ನರ್ ಆಗಿದ್ದಾನೆ. ಬರೀ ಬಡವ ಅಂತ ಗೆಟಪ್ ಹಾಕೊಂಡು ಬಿಗ್ ಬಾಸ್ ಶೋನ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. 1 ದಿನ 2 ದಿನ ಡ್ರಾಮಾ ಮಾಡ್ಬೋದು, ಆದರೆ ಅಲ್ಲಿ 4 ತಿಂಗಳು ನಾವಲ್ಲಿ ಇದ್ವಿ. ಅಷ್ಟು ದಿನನೂ ಡ್ರಾಮಾ ಮಾಡ್ತಾ ಇರೋದಕ್ಕೆ ಆಗೋಲ್ಲ. ಜನರಿಗೂ ಕೂಡ ಬುದ್ಧಿ ಇದೆ. ಎಲ್ಲರೂ ಕೂಡ ಎಲ್ಲರೂ ವ್ಯಕ್ತಿತ್ವನ ನೋಡಿರ್ತಾರೆ. ಅವರಿಗೆ ಯಾರ ವ್ಯಕ್ತಿತ್ವ ಇಷ್ಟ ಆಗುತ್ತೋ ಅವನ್ನೇ ಅವರು ಗೆಲ್ಸಿದ್ದಾರೆ. ಗಿಲ್ಲಿ ಕಾಮಿಡಿ ಮಾಡೋದಕ್ಕೂ ಸೈ, ವ್ಯಕ್ತಿತ್ವದಲ್ಲೂ ಸೈ. ಹೀಗಾಗಿ ಅವನು ಟ್ರೋಫಿಯನ್ನ ಗೆದ್ದಿದ್ದಾನೆ. ಈ ವಿನ್ನರ್ ಸ್ಥಾನಕ್ಕೆ ಅವನು ಸಿಕ್ಕಾಪಟ್ಟೆ ಡಿಸರ್ವಿಂಗ್ ಇದ್ದಾನೆ. ಯಾರು ಏನು ಹೇಳಿದ್ರು ಸಹ ಈ ಸೀಸನ್ 12ರ ವಿನ್ನರ್ ಗಿಲ್ಲಿಗೆ ಆ ಅರ್ಹತೆ ಎಲ್ಲವೂ ಕೂಡ ಇದೆ ಎಂದು ತನ್ನ ಸ್ನೇಹಿತನ ಪರ ನಿಂತು ಮಾತನಾಡಿದ್ದಾರೆ. ಹೌದು, ಕಾವ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೂ ಕೂಡ ಗಿಲ್ಲಿ ಪರ ನಿಂತು ಸಿಕ್ಕಾಪಟ್ಟೆ ಸ್ಟ್ಯಾಂಡ್ ತೆಗೆದುಕೊಳ್ತಿದ್ರು. ಗಿಲ್ಲಿ ವಿರುದ್ಧವಾಗಿ ಯಾರೇ ಮಾತನಾಡಿದ್ರು ಕಾವ್ಯ ಅವರು ಗಿಲ್ಲಿ ಪರ ನಿಂತು ವಾದಕ್ಕೆ ಇಳಿತಾ ಇದ್ರು. ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕವೂ ಕೂಡ ಅಶ್ವಿನಿ ವಿರುದ್ಧವಾಗಿ ಗಿಲ್ಲಿ ಪರ ನಿಂತು ಮಾತನಾಡಿದ್ದು, ಕಾವ್ಯ ಅವರ ಮಾತು ಕೇಳಿ ವೀಕ್ಷಕರು ಸಿಕ್ಕಾಪಟ್ಟೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಒಂದು ಫ್ರೆಂಡ್ಶಿಪ್ ಹೀಗೆ ಇರಲಿ ಎಂದು ಹಾರೈಸಿದ್ದಾರೆ. ಇನ್ನು ರಘು ಅವರು ಕೂಡ ಗಿಲ್ಲಿ ಪರ ನಿಂತು ಅಶ್ವಿನಿಗೆ ಮಾತಿನಲ್ಲೇ ಖಡಕ್ ಆಗಿ ಉತ್ತರ ಕೊಟ್ಟಿದ್ದು, ಈ ಒಂದು ವಿಚಾರವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಬ್ಬ ಸ್ಪರ್ಧಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.